2025ನೇ ಇಸ್ವಿಯಲ್ಲಿ ತುಲಾ ರಾಶಿಯವರ ಆರೋಗ್ಯ ಆರ್ಥಿಕ ಸ್ಥಿತಿಗತಿ ಬಗ್ಗೆ ತಿಳಿಸಿಕೊಡಿ ಗುರುಜಿ. ಈ ವರ್ಷ ಇವರು ಯಾವ್ಯಾವ ರೀತಿ ನಿರೀಕ್ಷೆಗಳನ್ನ ಇಟ್ಕೊಳ್ಬಹುದು ಅಂತ. ಖಂಡಿತ. ತುಲಾ ರಾಶಿಯವರಿಗೆ ಈ ವರ್ಷ ಸ್ವಲ್ಪ ಏನೋ ಅವರು ಶುಭ ಫಲಿತವನ್ನು ಎಕ್ಸ್ಪೆಕ್ಟ್ ಮಾಡುವಂಥ ಸಂದರ್ಭಗಳಾಗಿರುತ್ತೆ. ಮೊದಲಿಗೆ ಅವರ ಏನು ಗುಣಧರ್ಮ ನೋಡ್ಕೊಳ್ಳೋಣ, ಅವ್ರು ಹೇಗಿರ್ತಾರೆ ಏನು ಅನ್ನೋದು ನೋಡೋಣ. ಈ ವ್ಯಕ್ತಿಗಳು ಎಕ್ಸ್ಪೆಕ್ಟ್ ಮಾಡೋದು ಜಾಸ್ತಿ ಇರುತ್ತೆ. ಅಚೀವ್ಮೆಂಟ್ ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತಿರುತ್ತೆ. ಒಳ್ಳೆ ಒಳ್ಳೆ ಹುದ್ದೆಗಳಲ್ಲಿ ಹೋಗಬೇಕು, ಅಲ್ಲಿ ಕೆಲಸ ಮಾಡಬೇಕು, ಹಿಂಗಿರಬೇಕು, ಆರಾಮಾಗಿರಬೇಕು ಅಂತ ಅನ್ಕೊತಾರೆ. ಬಟ್ ಹಾರ್ಡ್ ವರ್ಕ್ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಸ್ಮಾರ್ಟ್ ವರ್ಕ್ ಮೇಲೆ ಹೋಗ್ಬಿಡ್ತಾರೆ ಕೆಲವರು. ಇನ್ನು ಕೆಲವರು ಹೇಗೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ರೂ ಫಲಿತಾಂಶಗಳು ಸಿಗೋದಿಲ್ಲ, ಯಾಕಂದರೆ ಪ್ಲ್ಯಾನಿಂಗ್ ಇರಲ್ಲ. ಇವರು ಪ್ಲ್ಯಾನಿಂಗಲ್ಲಿ ತುಂಬ ಫೇಲ್ಯೂರ್ ಆಗಿರ್ತಾರೆ. ಅವ್ರನ್ನವ್ರನ್ನ ನಿರೂಪಿಸ್ಕೊಳ್ಳೋದ್ರಲ್ಲಿ ತುಂಬ ಏನು ಕೆಳ ಮಟ್ಟದಲ್ಲಿ ಇರ್ತಾರೆ. ಬಟ್ ಒಳ್ಳೆ ಅಚೀವ್ಮೆಂಟ್ಸ್ ಆಗಿರ್ಬೋದಾಗಲಿ, ಒಳ್ಳೆ ಸಿನಿಮಾ ಆ್ಯಕ್ಟರ್ಗಳಾಗಲಿ, ಯಾರೇ ಆಗಲಿ ಈ ಒಂದು ರಾಶಿಯಲ್ಲೇ ಹುಟ್ಟಿರ್ತಾರೆ ಆಲ್ಮೋಸ್ಟು. ಯಾಕಂದರೆ ಅವರಿಗೆ ಈ ಕಲೆ ಬಗ್ಗೆ ತುಂಬ ಆಸೆ ಇರುತ್ತೆ, ಆಸಕ್ತಿ ಇರುತ್ತೆ. ಅದರಲ್ಲಿ ಕೆಲವರು ಇದರಲ್ಲಿ ರಿಸರ್ಚು ಮಾಡ್ತಾರೆ. ಬಟ್ ಅದೇ ಅವರ ಸರಿಯಾಗಿ ಪ್ಲ್ಯಾನಿಂಗ್ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಈ ವರ್ಷದಲ್ಲಿ ತುಲಾರಾಶಿಯವರು ಸ್ವಲ್ಪ ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಆಗ್ತಾರೆ. ಕಾರ್ಯಕ್ಷೇತ್ರದಲ್ಲಾಗಿರ್ಬೋದು, ಅವ್ರು ಯಾವುದೇ ಕ್ಷೇತ್ರದಲ್ಲಿರಲಿ ಅವ್ರಿಗೆ ವಿಜಯ ಅನ್ನೋದೇ ಇರುತ್ತೆ. ಇನ್ಕ್ರಿಮೆಂಟ್ ಆಗೋದಾಗಲಿ, ದುಡ್ಡು ಬೇರೆಯವ್ರು ಯಾರೋ ಇವ್ರ ಹತ್ರ ತೊಗೊಂಡಿರ್ತಾರೆ ಅವ್ರು ಸಡನ್ನಾಗಿ ಕೊಡೋದಂತಾಗಲಿ, ಇಂಥವೆಲ್ಲ ತುಂಬ ಚೆನ್ನಾಗಿ ಈ ವರ್ಷದಲ್ಲಿ ಅವರಿಗೆ ಅನುಕೂಲವಾಗಿದೆ. ಇನ್ನೊಂದು ಶನಿ 6ನೇ ಸ್ಥಾನದಲ್ಲಿರೋದ್ರಿಂದ ಋಣಬಾಧೆಗಳೇನೇ ಆಗಿರುತ್ತೋ ಅದೆಲ್ಲ ತೀರುವಂಥದ್ದು, ಸ್ವಲ್ಪ ತಕ್ಕ ಮಟ್ಟಿಗೆ ತೀರುವಂಥ ಒಂದು ಸಂದರ್ಭ ಅಂತೂ ತುಂಬ ಕಾಣಿಸ್ತಾ ಇದೆ. ಲೋನ್ ತೀರಿಸೋದು, ಇಲ್ಲ ಯಾರ ಹತ್ರ ತೊಗೊಂಡಿರ್ತಾರೆ ಅದನ್ನ ಕೊಟ್ಬಿಡೋದು ಇವರೇ. ಯಾಕಂದರೆ ಇನ್ಕಮ್ ವೈಸ್ ಸ್ವಲ್ಪ ಪಾಸಿಟಿವ್ ಆಗಿದೆ ಇವರಿಗೆ, ದುಡ್ಡು ಬರೋವಂಥದ್ದಾಗಲಿ ಇಂಥವೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇವತ್ತು ಏನೇ ಆದ್ರೂ ಈ ವರ್ಷದಲ್ಲಿ ಸ್ವಲ್ಪ ಸ್ವಯಂಕೃತ ಅಪರಾಧಗಳು ಅಂತೀವಿ, ಅವರಾಗವರೇ ತಂತಾನಾಗೆ ಮಾಡ್ಕೊಂಡ್ಬಿಡೋದು, ಅಂಥದ್ದಕ್ಕೆ ಅವಕಾಶ ಕೊಡಬಾರ್ದು. ಸ್ವಲ್ಪ ಯೋಚನೆ ಮಾಡಿ ಮುಂದಕ್ಕೆ ಹೋದಷ್ಟು ತುಂಬ ಚೆನ್ನಾಗಿ ಆಗಿ ಬರ್ತಾರೆ ಇವರು ಈ ವರ್ಷದಲ್ಲಿ. ಒಳ್ಳೆ ರಿಸಲ್ಟ್ ಅಂತ ಮಾತ್ರ ನೋಡ್ತಾರೆ. ವಿದ್ಯಾರ್ಥಿಗಳು ಅಷ್ಟೇ, ಶ್ರಮ ಕಡಿಮೆ ಇದ್ರೂ ಪರವಾಗಿಲ್ಲ, ಅವ್ರಿಗೆ ಏನೋ ಯಾವುದೇ ರೀತಿಯಲ್ಲ ಸ್ವಲ್ಪ ಏನು ಓದಿರ್ತಾರೋ ಅದು ನೆನಪಿರೋ ಅಂಥದ್ದು, ಎಕ್ಸಾಮಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂಥದ್ದು ಇವೆಲ್ಲ ತುಂಬ ಕಾಣಿಸ್ತದೆ. ಅದು ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳೆಲ್ಲ ತೊಗೊಳ್ತಾರಲ್ಲ ಅಂಥವ್ರು ತುಂಬ ಚೆನ್ನಾಗಿ ಆಗಿ ಬರ್ತಾರೆ. ಹೈಯರ್ ಲೆವೆಲ್ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಇವರು. ಈ ವರ್ಷದಲ್ಲಿ ಇವರಿಗೆ ಕೀ ಪಾಯಿಂಟ್ ಬಂದ್ಬಿಟ್ಟು ಹಾರ್ಡ್ ವರ್ಕ್ ಮಾಡಿದಷ್ಟು ತುಂಬ ಚೆನ್ನಾಗಿ ಆಗಿ ಬರ್ತಾರೆ. ಇನ್ನು ಮುಂಬರೋ ವರ್ಷಗಳಲ್ಲೆಲ್ಲ ಒಳ್ಳೆ ರಿಸಲ್ಟನ್ನು ಪಡಿತಾರೆ. ಇವರಿಗೆ ಒಂದು ಏನು ಭಯ ಇರುತ್ತೆ ಅಂದರೆ ದೈವ ಇದು ಜಾಸ್ತಿ, ದೈವಬಲ ಜಾಸ್ತಿ. ದೈವಬಲ ಅನ್ನೋದಕ್ಕಿಂತ ದೈವ ಭೀತಿ. ಅದು ತಪ್ಪಾಗಿ ಹೋಗುತ್ತೋ ಏನೋ, ಇವನು ನನಗೆ ದೇವ್ರ ಶಾಪ ಕೊಟ್ಬಿಡ್ತಾನೋ ಏನೋ, ನಾನು ಈ ಥರ ಮಾಡಲಿಲ್ಲ ಅಂದರೆ, ಇದು ಮಾಡಿ ನಾನು ಏನೋ ಹರಕೆ ಹಾಕ್ಕೊಂಡಿರ್ತೀನಿ ಅದು ಮಾಡಿಲ್ಲ ಅದಕ್ಕೆ ಈ ಥರ ಆಗ್ತಿದೆ, ಇಂಥದ್ದು ಯೋಚನೆಗಳು ಜಾಸ್ತಿ ಆಗಿರುತ್ತೆ ಯಾವಾಗಲೂ ಈ ವರ್ಷದಲ್ಲಿ. ಆ ಥರದ್ದು ಏನು ಭಯ ಪಡೋಂಥದ್ದು ಏನೂ ಇಲ್ಲ. ಆರಾಮಾಗಿ ಅವ್ರವ್ರ ಕೆಲಸ ಅವ್ರು ಮಾಡಿಕೊಂಡು, ಎಸ್ಪೆಷಲಿ ಅವ್ರು ಯಾವ ಕಾರ್ಯಕ್ಷೇತ್ರದಲ್ಲಿ ಇರ್ತಾರೋ ಅಲ್ಲಿ ಅವ್ರನ್ನ ಪೂರ್ತಿಯಾಗಿ ತೊಡಗಿಸ್ಕೊಂಡ್ರೆ ಸಾಕು. ಈ ವರ್ಷದಲ್ಲಿ ತುಂಬ ಚೆನ್ನಾಗಿ ಆಗ್ಬಿಡ್ತಾರೆ. ಇನ್ನು ಆರೋಗ್ಯ ವಿಷಯಕ್ಕೆ ಬಂದಾಗ ಮಾನಸಿಕ ಆರೋಗ್ಯ ಸ್ವಲ್ಪ ಏರುಪೇರು ಕಾಣಿಸ್ತಿದೆ. ಹಂಗಂದ್ಬಿಟ್ಟು ಅದನ್ನೇ ತುಂಬ ಯೋಚನೆ ಮಾಡೋವಂಥದ್ದು ಕಾಣಿಸ್ತಿಲ್ಲ. ಯಾಕಂತಂದರೆ 6ನೇ ಮನೇಲಿ ಶನಿ ಇರೋದ್ರಿಂದ ಸ್ವಲ್ಪ ಸಪೋರ್ಟ್ ಮಾಡುತ್ತೆ, ಧೈರ್ಯ ಬರುತ್ತೆ ಇವರಿಗೆ. ಬೇರೆಯವ್ರ ಕಡೆಯಿಂದ ಆಗಲಿ ಯಾರೇ ಆಗಲಿ ಇವ್ರು ನಾನು ಇದ್ದೀನಿ ಅನ್ನೋರು ಬರ್ತಾರೆ. ಇವರು ಏನಾದರೂ ಈ ವರ್ಷದಲ್ಲಿ ಸ್ವಲ್ಪ ಸಂಕಲ್ಪಗಳು ಮಾಡಿಕೊಂಡ್ರೆ. ನರಗಳಿಗೆ ಸಂಬಂಧಪಟ್ಟಿರುವಂಥದ್ದು ಒಂದು ಸ್ವಲ್ಪ ಕಾಳಜಿ ವಹಿಸ್ಬೇಕು, ರೋಗಗಳಿಗೆ ಸಂಬಂಧಪಟ್ಟಿರೋದು. ಇನ್ನು ಸೋದರ ಸಂಬಂಧ ಈ ವರ್ಷದಲ್ಲಿ ಎಲ್ಲರೂ ಇವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಸೋದರರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲ ಹೊಸ ಫ್ರೆಂಡ್ಸ್ ಮಾಡ್ಕೊಳ್ಳೋದು, ಹೊಸ ಬಿಸ್ನೆಸ್ಗಳು ಮಾಡೋವಂಥದ್ದು, ಹೊಸ ಕೆಲಸಕ್ಕೆ ಹೋಗುವಂಥದ್ದು ಇವೆಲ್ಲನೂ ಕಾಣ್ತಿದೆ. ಈ ಕೆಲಸದಿಂದ ಇನ್ನೊಂದು ಕೆಲಸ ಅದೇ ಬೆಟರ್ಮೆಂಟ್ ನೋಡ್ತಾ ಬರ್ತಾರೆ ಈ ವರ್ಷದಲ್ಲಿ. ಅವರು ಹಿಂದಿನ ವರ್ಷದಲ್ಲಿ ಇರೋದಕ್ಕೂ ಈ ವರ್ಷದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಅವ್ರ ಕಾರ್ಯಕ್ಷೇತ್ರದಲ್ಲಿ ಗೌರವನೂ ಸಿಗುತ್ತೆ, ಅವರಿಗೆ ರೆಕಗ್ನೈಸೇಷನ್ ಸಿಗುತ್ತೆ. ಇವರು ಈ ಥರ ಕೆಲಸ ಮಾಡ್ತಿದ್ದಾರೆ, ಇಲ್ಲ ಈತ ಒಳ್ಳೆಯವರು, ಆ ಥರದ್ದೆಲ್ಲನೂ ಬರ್ತಾ ಹೋಗುತ್ತೆ. ಇನ್ನು ಖರ್ಚಿನ ವಿಷಯಕ್ಕೆ ಬಂದಾಗ ದಣನೋ ದುಡ್ಡು ಬರ್ತಿರುತ್ತೆ, ಬಟ್ ಖರ್ಚು ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಇವ್ರಿಗೆ ಗೊತ್ತಿರಲ್ಲ. ದುಂದು ವೆಚ್ಚನೇ ಜಾಸ್ತಿ ಕಾಣಿಸ್ತಾ ಇರೋದು. ಹಂಗನ್ಬಿಟ್ಟು ಫುಲ್ ಲಾಸ್ಗೆ ಹೋಗ್ತಾರೆ ಅಂತ ಅಂತೂ ಅಲ್ಲ. ಇನ್ನು ನೆಕ್ಸ್ಟ್ ರಾಜಕಾರಣಿಗಳು, ಈ ರಾಶಿಯ ರಾಜಕಾರಣಿಗಳಾಗಲಿ ಯಾರೇ ಆಗಲಿ ತುಂಬ ಹೈಯರ್ ಲೆವೆಲ್ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೋದು. ರೈತರಿಗೆ ಬಂದಾಗ ಅವ್ರು ಏನು
ಏನು ಕ್ರಾಪ್ಸ್ ಹಾಕಿರ್ತಾರಲ್ವ ಅದನ್ನು ಫಸ್ಟಿಂದನೇ ಅಂದರೆ ಯಾವಾಗ ಹಾಕಿರ್ತಾರೋ ಆವಾಗ ಕಡೆಯವರೆಗೂ ಅದನ್ನ ಕಾಳಜಿಯಿಂದ ನೋಡ್ಕೋಬೇಕು. ಸ್ವಲ್ಪನೂ ಯಾಮಾರ ಥರ ಏನೂ ಕಾಣಿಸ್ತಿಲ್ಲ. ಯಾಮಾರಿದ್ರೆ ಸ್ವಲ್ಪ ಕಷ್ಟಗಳು ಬರುವಂಥದ್ದು ಕಾಣಿಸ್ತಿದೆ. ಯಾಕಂತಂದರೆ ಇವರೆಲ್ಲನೂ ಸ್ವಲ್ಪ ಒಳ್ಳೆ ಕ್ರಾಪ್ಸೇ ಹಾಕಿರ್ತಾರೆ, ಕಾಸ್ಟ್ಲಿ ಆಗಿರೋದಂಥದ್ದಾಗಲಿ ಅಂಥವೆಲ್ಲ ಹಾಕಿರ್ತಾರೆ. ಸೊ ಅದರಿಂದ ನೋಡಿಕೊಂಡಷ್ಟು ಒಳ್ಳೆಯದು. ಇನ್ನು ಮಕ್ಕಳ ವಿಷಯಕ್ಕೆ ಬಂದಾಗ ಯಾರಾದರೂ ಮಕ್ಕಳು ಹುಟ್ಟೋದಾಗಲಿ ಇಲ್ಲ ಮಕ್ಕಳಿಂದ ಇವ್ರಿಗೆ ಹೆಲ್ಪ್ ಆಗುವಂಥದ್ದು ಜಾಸ್ತಿ ಇರುತ್ತೆ. ಅಂದರೆ ರೆಕಗ್ನೈಸೇಷನ್ ಜಾಸ್ತಿ ಆಗುತ್ತೆ. ಅವರೇನೋ ಒಂದು ಅಚೀವ್ಮೆಂಟ್ ಮಾಡಿರ್ತಾರೆ, ಆದ್ದರಿಂದ ಇವ್ರಿಗೆ ಹೆಸರು ಬರುವಂಥದ್ದು ಇಂಥದ್ದೆಲ್ಲ ಕಾಣಿಸ್ತಿದೆ. ಈ ರಾಶಿಯಲ್ಲಿ ಯಾರು ವಿದ್ಯಾರ್ಥಿಗಳಿರ್ತಾರಲ್ಲ ಅವರು ತುಂಬ ಪಾಸಿಟಿವ್ ಅಂತೂ ಕಾಣಿಸ್ತಿದೆ. ಇವೆಲ್ಲ ವಿಷಯಗಳು ನೋಡಿದಾಗ ಇವ್ರದ್ದು ಈ ತುಲಾರಾಶಿಯವರು ಕೂಡ ಈ ವರ್ಷದಲ್ಲಿ ತುಂಬ ಪಾಸಿಟಿವ್ ರಿಸಲ್ಟ್ಸನ್ನ ಬಯಸ್ಬೋದು. ಇವ್ರಿಗೆ ಯಾವುದೇ ರೀತಿಯಾದ ಪರಿಹಾರಗಳು ಬೇಕಾಗಿಲ್ಲ. ಗುರುಜಿ, ವೃಶ್ಚಿಕ ರಾಶಿ, ಈ ರಾಶಿಯವರ ಗುಣಧರ್ಮಗಳು ಯಾವ ರೀತಿ ಇರುತ್ತೆ? 2025ನೇ ಇಸ್ವಿಯಲ್ಲಿ ಒಳ್ಳೆ ಸಮಯ ಬರುತ್ತಾ ಅಥವಾ ಕಷ್ಟ ನಷ್ಟ ಏನಾದ್ರು ಸಂಭವಿಸೋ ಸಾಧ್ಯತೆ ಇದೆಯಾ? ಖಂಡಿತ. ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಒಂದು ಸ್ವಲ್ಪ ಈ ಪಂಚಮ ಶನಿಯ ಒಂದು ಇರೋದರಿಂದ ಸ್ವಲ್ಪ ಏರುಪೇರುಗಳಂತೂ ಕಾಣಿಸ್ತಿದೆ. ಹಾಗಾಗಿ ಅವರು ತುಂಬ ಭಯಪಡೋವಂಥದ್ದು ಏನೂ ಇಲ್ಲ. ಮತ್ತು ಇಲ್ಲೂ ಕೂಡ ಯಾಕಂದರೆ ಬೇರೆ ಸಪೋರ್ಟಿಂಗ್ ಪ್ಲ್ಯಾನೆಟ್ಸ್ ಅಂತ ಏನು ಹೇಳ್ತೀವಲ್ಲ ಅದು ಇವರಿಗೆ ಹೆಲ್ಪ್ ಮಾಡುವಂಥದ್ದು ಕಾಣಿಸ್ತಿದೆ ಈ ಸರಿ. ಇವರೇ ಈ ರಾಶಿಯವರ ಸ್ವಭಾವ ಹೇಗಿರುತ್ತೆ ಅಂತಂದರೆ ಎಲ್ಲದಕ್ಕೂ ಕೊರಗುವಂಥ ಸ್ವಭಾವ ಅಂತ ಹೇಳ್ತೀವಿ. ಎಲ್ಲದಕ್ಕೂ ಯೋಚನೆ ಮಾಡ್ತಾರೆ. ಈ ಆ್ಯಂಗ್ಸೈಟಿ ಫೀಲಿಂಗ್ ಇವ್ರಿಗೆ ಜಾಸ್ತಿ ಇರುತ್ತೆ ಈ ರಾಶಿಯವರಿಗೆ. ಸುಮ್ಮನೆ ಎಲ್ಲನೂ ತಲೆ ಮೇಲೆ ಹಾಕ್ಕೊಳ್ಳೋದು ಅವ್ರದ್ದು ಅರಗಿರೋದಿಲ್ಲ. ಮಾಮೂಲಾಗಿ ಗಾದೆ ಹೇಳ್ತಾರಲ್ಲ, ರೋಡಲ್ಲಿ ಹೋಗ್ತಾರಂತ ಮಾರಮ್ಮನ ಮನೆವರೆಗೂ ಬಂದು ಹೋಗಮ್ಮ ಅಂತ ಹೇಳ್ತಾರಲ್ಲ, ಆ ಥರ ಸ್ವಭಾವದವರಾಗಿರ್ತಾರೆ ಇವರು. ಈ ರಾಶಿಯವರಿಗೆ ಇವರ ಮಕ್ಕಳಿಂದ ಅಂದರೆ ಖರ್ಚು ಜಾಸ್ತಿ ಆಗುವಂಥದ್ದು ಕಾಣಿಸ್ತಾ ಇರೋದು. ವಿದ್ಯಾರ್ಥಿಗಳಿಗೂ ಅಷ್ಟೇ ಆರೋಗ್ಯ ಏರುಪೇರಾಗೋದು ಇಂಥವೆಲ್ಲ ಜಾಸ್ತಿ ಕಾಣಿಸ್ತಾ ಇರೋದು. ಮತ್ತು ಪ್ರೊಲಾಂಗ್ ಆಗೋದು, ಯಾವುದೊಂದು ಸುಲಭವಾಗಿ ಆಗುವಂಥ ಕೆಲಸ ತುಂಬ ಟೈಮ್ ತೊಗೊಳ್ಳೋದು. ಬಟ್ ಆಗುತ್ತೆ. ತುಂಬ ಟೈಮ್ ತೊಗೊಂಡಾಗ ಅದರಲ್ಲೊಂದು ಇದು ಕಳ್ಕೊಂಡ್ಬಿಡ್ತಾರೆ ಇವರು, ಹುಮ್ಮಸ್ ಅನ್ನೋದು ಕಳ್ಕೊತಾ ಇರ್ತಾರೆ ಇವರು. ಆರೋಗ್ಯ ವಿಷಯದಲ್ಲಿ ತುಂಬ ಕಾಳಜಿ ವಹಿಸ್ಬೇಕು ಇವರು. ಎಸ್ಪೆಷಲಿ ಕಾಲಿನ ವಿಷಯದಲ್ಲಂತೂ ತುಂಬ ಹುಷಾರಾಗಿರಬೇಕು. ಕಾಲುಗಳಿಂದ ಏನಾದರೂ ಸರ್ಜರಿ ಆಗ್ಬೋದು ಅಥವಾ ಜಾರ್ ಬಿಡುವಂಥ ಸಂದರ್ಭಗಳು, ಗಾಡೀಲಿ ಹೋಗ್ತಾ ಇದ್ದಾಗ ಬಿಡುವಂಥದ್ದು ಇಂಥದ್ದೆಲ್ಲ ಕಾಣಿಸ್ತಾ ಇರುತ್ತೆ. ಇವರು ಅಧಿಕಾರಿಗಳನ್ನ ಮೀಟ್ ಮಾಡೋದು, ಹೊಸ ಯಾವುದಾದ್ರು ಒಳ್ಳೆಯ ಅಧಿಕಾರಿಗಳನ್ನ ಮೀಟ್ ಮಾಡುವಂಥ ಸಂದರ್ಭಗಳಿದೆ. ರಾಜಕಾರಣಿಗಳಾಗಿರ್ಬೋದು ಅಥವಾ ಒಳ್ಳೆಯ ಉನ್ನತ ಅಧಿಕಾರಿಗಳನ್ನ ಮೀಟ್ ಮಾಡಿ ಇವ್ರ ಕೆಲಸಗಳಾಗುವಂಥದ್ದು ಸಂದರ್ಭಗಳು ಕಾಣ್ತಿದೆ. ಬಟ್ ಪ್ರೊಲಾಂಗ್ ಆಗಿ ಬೇಗ ಆಗೋದಿಲ್ಲ. ಇದೇ ರಾಶಿಯ ರಾಜಕಾರಣಿಗಳಿಗೆ ಬಂದಾಗ ಮಧ್ಯಮ ಫಲಗಳನ್ನು ಅವರು ನೋಡ್ತಾರೆ. ತುಂಬ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ, ಸಾಧಾರಣವಾಗೇ ಇರುವಂಥದ್ದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.